ಇನ್ನು ದರ್ಶನ್ ಮಾಜಿ ಮ್ಯಾನೇಜರ್ ಮಲ್ಲಿ ನಾಪತ್ತೆ ಕೇಸ್ಗೆ ಇದೀಗ ಟ್ವಿಸ್ಟ್ ಸಿಗ್ತಾ ಇದೆ. ದರ್ಶನ್ ಮಾಜಿ ಮ್ಯಾನೇಜರ್ ಆಗಿದ್ದಂತ ಮಲ್ಲಿಕಾರ್ಜುನ್ ಅಲಿಯಾಸ್ ಮಲ್ಲಿ, ಮ್ಯಾನೇಜರ್ ಮಲ್ಲಿ ಕುರಿತು ಟಿವಿ9 ನಲ್ಲಿ ಸ್ಫೋಟಕ ಸುದ್ದಿ. ನಾಪತ್ತೆಯಾಗಿರುವಂತ ದರ್ಶನ್ ಮ್ಯಾನೇಜರ್ ಮಲ್ಲಿಕಾರ್ಜುನ್ ಹಾಗಿದ್ರೆ ಎಲ್ಲಿದ್ದಾನೆ? ಒಂದೆರಡು ವರ್ಷ ಅಲ್ಲ, 4 ವರ್ಷಗಳಿಂದ ನಾಪತ್ತೆಯಾಗಿರುವ ಮಲ್ಲಿಕಾರ್ಜುನ್. ಮಲ್ಲಿ ಬಗ್ಗೆ ಮಾಹಿತಿ ಪಡೆದು ಹುಡುಕಾಟವನ್ನ ನಡೆಸಿತ್ತು ಟಿವಿ9. ಇನ್ನು ನಾಪತ್ತೆಯಾಗಿರುವ ಮಲ್ಲಿ ಬಗ್ಗೆ ಅತಿ ದೊಡ್ಡ ಸುಳಿವು ಸಿಕ್ಕಿದೆ. ಮಲ್ಲಿಕಾರ್ಜುನ್ ಬಗ್ಗೆ ಟಿವಿ9 ನಲ್ಲಿ ಖಚಿತ ಮಾಹಿತಿ ಲಭ್ಯವಾಗಿದೆ. 4 ವರ್ಷ ಎಲ್ಲಿದ್ರು ಏನು ಅನ್ನೋದ್ರ ಖಚಿತ ಮಾಹಿತಿ ಸಿಗ್ತಾ ಇದೆ. ದರ್ಶನ್ ಮ್ಯಾನೇಜರ್ ಈತ, ಎಲ್ಲಿದ್ರು ಹಾಗಿದ್ರೆ 4 ವರ್ಷ. ನಾಪತ್ತೆಯಾಗಿರುವಂತ ಮಲ್ಲಿಕಾರ್ಜುನ್ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಗ್ತಾ ಇದೆ. ಗೋವಾದಲ್ಲಿ ತಲೆಮರೆಸಿಕೊಂಡಿದ್ದಾನೆ ಮಲ್ಲಿಕಾರ್ಜುನ್. ನಾಪತ್ತೆ ಬಳಿಕ ಗದಗ್ನಲ್ಲಿದ್ದ ಮಲ್ಲಿ ಮುಂಬೈಗೆ ಶಿಫ್ಟ್ ಆಗ್ತಾನೆ. ನೋಡಿ, ಪ್ರತಿ ಹೆಜ್ಜೆಯ ಡೀಟೇಲ್ ಕೂಡ ಸಿಗ್ತಾ ಇದೆ ಇಲ್ಲಿ. ಇಲ್ಲಿವರೆಗೆ ಗೋವಾದಲ್ಲಿ ತಲೆಮರೆಸಿಕೊಂಡಿದ್ದಾನೆ ಮಲ್ಲಿಕಾರ್ಜುನ್. ನಾಪತ್ತೆ ನಂತರದಲ್ಲಿ ಗದಗ್ನಲ್ಲಿದ್ದ ಮಲ್ಲಿ ಮುಂಬೈಗೆ ಶಿಫ್ಟ್ ಆಗ್ತಾನೆ. ಮುಂಬೈ ಬಳಿಕ ಗೋವಾದಲ್ಲಿ ತಲೆಮರೆಸಿಕೊಂಡಿದ್ದಾನೆ. ಗೋವಾದಲ್ಲಿರೋ ಬಗ್ಗೆ ಟಿವಿ9ಗೆ ಖಚಿತ ಮಾಹಿತಿ ಲಭ್ಯವಾಗಿದೆ. ಇನ್ನು ಮಲ್ಲಿಕಾರ್ಜುನ್ ಕುಟುಂಬದವರು ಸದ್ಯ ಗದಗ್ನಲ್ಲಿ ವಾಸವಾಗಿದ್ದಾರೆ. ಮಲ್ಲಿಕಾರ್ಜುನ್ ಪತ್ನಿ ಸದ್ಯ ಕೊಪ್ಪಳದಲ್ಲಿ ವಾಸವಾಗಿದ್ದಾರೆ ಅನ್ನುವಂತ ಡೀಟೇಲ್ ಸಿಗ್ತಾ ಇದೆ. ಮಲ್ಲಿ ನಾಪತ್ತೆ ಬಗ್ಗೆ ತನಿಖೆ ಮಾಡಿ ಪತ್ತೆ ಹಚ್ಚಿದ ಡಿಸಿಪಿ ಗಿರೀಶ್, ನೋಡಿ ಏನೇನಾಯ್ತು ನಾಪತ್ತೆಯಾದ ನಂತರ. ಇದು 4 ವರ್ಷಗಳ ಹಿಸ್ಟ್ರಿ. 4 ವರ್ಷದ ಹಿಂದೆ ನಾಪತ್ತೆಯಾಗಿದ್ದಂತ ದರ್ಶನ್ ಮ್ಯಾನೇಜರ್ ಮಲ್ಲಿಕಾರ್ಜುನ್ ಅಲಿಯಾಸ್ ಮಲ್ಲಿ ಇಷ್ಟು ದಿನ ಎಲ್ಲೆಲ್ಲಿ ತಲೆಮರೆಸ್ಕೊಂಡು ಓಡಾಡ್ತಿದ್ರು ಏನು ಅನ್ನೋದು ಸಿಗ್ತಾ ಇದೆ ಮಾಹಿತಿ. ಈ ಕೊಲೆ ಕೇಸ್ನ ನಂತರ ದರ್ಶನ್ ಅಂಧರಾದ ನಂತರ ಅಂತೂ ಈ ವ್ಯಕ್ತಿಯ ಬಗ್ಗೆ ಬಹಳಷ್ಟು ಪ್ರಶ್ನೆ ಹುಟ್ಟಿತ್ತು. ಏನಾದ, ಎಲ್ಲಿಗೋದ, ಜೀವಂತವಾಗಿದ್ದಾನ ಅನ್ನುವಂತ ಪ್ರಶ್ನೆ ಮಾಡಿದವರು ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಇದೀಗ ಗೋವಾದಲ್ಲಿ ತಲೆಮರೆಸ್ಕೊಂಡಿದ್ದಾನೆ ಮಲ್ಲಿಕಾರ್ಜುನ್. ನಾಪತ್ತೆ ನಂತರದಲ್ಲಿ ಗದಗ್ನಲ್ಲಿದ್ದ ಮಲ್ಲಿ ಮುಂಬೈಗೆ ಶಿಫ್ಟ್ ಆಗ್ತಾನೆ ಅನ್ನೋದಾಗಿಯೂ ಕೂಡ ಎಲ್ಲಾ ಡೀಟೇಲ್ಸ್ಗಳು ಕೂಡ ಟಿವಿ9ಗೆ ಲಭ್ಯವಾಗಿದೆ. ಇದು ಖಚಿತ ಮಾಹಿತಿ. 4 ವರ್ಷದ ಹಿಂದೆ ಪತ್ನಿ ತೇಜಸ್ವಿನಿಗೆ ಪತ್ರ ಬರೆದು ನಾಪತ್ತೆಯಾಗಿದ್ದ ಮಲ್ಲಿಕಾರ್ಜುನ್, ಸಾಲ ಮಾಡಿಕೊಂಡು ತೀರಿಸಲಾಗದೆ ನಾಪತ್ತೆಯಾಗಿದ್ದ ಮಲ್ಲಿಕಾರ್ಜುನ. ಅದ್ರ ಜೊತೆಗೆ ನನ್ನನ್ನ ಹುಡ್ಕೋವಂತ ಪ್ರಯತ್ನ ಮಾಡಬೇಡಿ ಅಂತ ಪತ್ನಿಗೆ ಪತ್ರವನ್ನ ಬರೆದು ಕೊಡ್ತಾನೆ. ಸಾಲ ತೀರಿಸೋದಕ್ಕೆ ಹಣ ಹೊಂದಿಸ್ಕೊಂಡು ಬರೋದಾಗಿ ಆ ಪತ್ರದಲ್ಲಿ ಬರ್ದಿದ್ದಾನೆ. ಮಲ್ಲಿಕಾರ್ಜುನ್ ದರ್ಶನ್ ಸಿನಿಮಾಗಳ ಡಿಸ್ಟ್ರಿಬ್ಯೂಷನ್ ಅನ್ನ ನೋಡ್ಕೊಳ್ತಾ ಇದ್ದಂತ ವ್ಯಕ್ತಿ, ಮಾಜಿ ಮ್ಯಾನೇಜರ್ ಈತ. ಮಲ್ಲಿಕಾರ್ಜುನ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಹಣ ಕಳೆದುಕೊಂಡಿದ್ದ. ಮಲ್ಲಿಕಾರ್ಜುನ್ ಮೊದಲು ದರ್ಶನ್ ಮಲ್ಲಿಕಾರ್ಜುನ್ಗೆ ಸಹಾಯವನ್ನ ಮಾಡಿದ್ರು. ನಂತರ ಸಾಲದ ಹೊರೆ ಹೆಚ್ಚಾದ ಬಳಿಕ ನಾಪತ್ತೆಯಾಗಿದ್ದಾನೆ ಈ ವ್ಯಕ್ತಿ. ಮಲ್ಲಿಕಾರ್ಜುನ್ ವಿರುದ್ಧ ವಂಚನೆ ದೂರನ್ನ ದಾಖಲಿಸಿದ್ದಾರೆ ಅರ್ಜುನ್ ಸರ್ಜಾ. ಇನ್ನು ದೂರು ದಾಖಲಾಗ್ತಾ ಇದ್ದಂತೆ ನಾಪತ್ತೆಯಾಗಿರುವಂತಹ ಮಲ್ಲಿಕಾರ್ಜುನ್ ತಾನು ಮರಳಿ ಬರೋವರೆಗೂ ಹುಡುಕಬೇಡಿ ಅಂತ ಪತ್ರ ಬರೆದಿರೋದು ಗೊತ್ತಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್, ಈ ಬಗ್ಗೆ ಈ ಕೊಲೆ ಆರೋಪ ಬಂದು ದರ್ಶನ್ ಅವರು ಅಂಧರಾದ್ಮೇಲಂತೂ ಈ ವ್ಯಕ್ತಿ ಬಗ್ಗೆ ಬಹಳ ದೊಡ್ಡ ಮಟ್ಟದ ಚರ್ಚೆಯಾಗಿತ್ತು. ಈತ ಎಲ್ಲಿದ್ದಾನೆ, ಜೀವಂತವಾಗಿದ್ದಾನ ಇಲ್ವಾ ಅನ್ನೋಷ್ಟ್ರ ಮಟ್ಟಿಗೂ ಪ್ರಶ್ನೆ ಮಾಡೋದಕ್ಕೆ ಹೋಗ್ಬಿಟ್ಟಿದ್ರು ಜನ. ಇದೀಗ ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಗ್ತಾ ಇದೆ. ಈತ ಮೊದಲಿಗೆ ಹೋಗಿದ್ದು ಎಲ್ಲಿ, ಏನಾಗಿತ್ತು, ಕಂಪ್ಲೀಟ್ 4 ವರ್ಷದ ಹಿಸ್ಟ್ರಿಯನ್ನ ಕ್ವಿಕ್ ಆಗಿ ರಿವೀಲ್ ಮಾಡ್ಬೋದಾ? ಚೈತ್ರ, ಮುಖ್ಯವಾಗಿ ಮಲ್ಲಿಕಾರ್ಜುನ್ ಅಲಿಯಾಸ್ ಮಲ್ಲಿ ಅಂತಾನೆ ಕರೀತಾ ಇದ್ದಾನೆ. ಈತ 4 ವರ್ಷದ ಹಿಂದೆ ನಾಪತ್ತೆ ಆಗ್ತಾನೆ. ಅದಕ್ಕಿಂತ ಮುಂಚೆ ಆತ ಗದಗ್ನವನು, ಬೆಂಗಳೂರಿಗೆ ಬಂದು ಇಂಜಿನಿಯರ್ ಓದಿರ್ತಾನೆ. ಇಲ್ಲಿ ಬಂದು ಸಿನಿಮಾ ಇಂಡಸ್ಟ್ರಿಗೆ ಒಂದಷ್ಟು ಆತನಿಗೆ ಆಸಕ್ತಿ ಇರುತ್ತೆ. ಹಾಗಾಗಿ ದರ್ಶನ ಪರಿಚಯ ಆಗುತ್ತೆ. ನಂತರ ದರ್ಶನ್ ಜೊತೆ ಬಹಳಷ್ಟು ವರ್ಷಗಳ ಕಾಲ ಆತ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಅಂದರೆ ಒಂದು ಫಿಲಿಮ್ಗೆ ಡೇಟ್ ಇಂದ ಹಿಡಿದು ಪ್ರತಿಯೊಂದು ಕೂಡ ಕಾಲ್ ಶೀಟ್ ಇಂದ ಹಿಡಿದು ಪ್ರತಿಯೊಂದು ಕೊಡೋದು ಕೂಡ ಎಲ್ಲವೂ ಕೂಡ ಈತನೇ ಒಂದು ಡೀಲ್ ಮಾಡ್ತಾ ಇರ್ತಾನೆ. ಅಂದರೆ ಆ ಒಂದು ಕೆಲಸವನ್ನ ಮಾಡ್ತಾ ಇರ್ತಾನೆ. ಅಂತಿಮವಾಗಿ ಪ್ರೇಮ ಬರ ಅಂತ ಅರ್ಜುನ್ ಸರ್ಜಾ ತನ್ನ ಮಗಳಿಗೆ ಅಂತ ನಿರ್ಮಿಸಿದಂತ ಈ ಚಿತ್ರಕ್ಕೆ ಕಂಪ್ಲೀಟ್ ಡಿಸ್ಟ್ರಿಬ್ಯೂಷನ್ ಎಲ್ಲ ಕೂಡ ಈತನೇ ನೋಡ್ಕೋತಾ ಇರ್ತಾನೆ. ಇದಲ್ದಲೆ ಸಾಕಷ್ಟು ಜನರ ಹತ್ರ ಈತ ಸಾಲವನ್ನು ತಗೊಂಡಿರ್ತಾನೆ. ಆತನಿಗೆ ಕೋಟಿ ಸಾಲ ಈತನ ಮೇಲೆ ಇರುತ್ತೆ. ಆಮೇಲೆ ಜೊತೆಗೆ ಇದ್ದಕ್ಕಿದ್ದಂಗೆ ಆತ ನಾಪತ್ತೆ ಆಗ್ತಾನೆ. ಜೊತೆಗೆ ಈ ಒಂದು ದರ್ಶನ್ಗೂ ಕೂಡ ಆತ ದುಡ್ಡು ಕೊಡಬೇಕು ಅನ್ನೋ ಒಂದು ಮಾತು ಸಿನಿಮಾ ರಂಗದಲ್ಲಿ ಅಂದ್ರೆ ಗಾಂಧಿನಗರದಲ್ಲಿ ಕೇಳಿ ಬರ್ತಾ ಇದೆ. ಅಂತಿಮವಾಗಿ 4 ವರ್ಷದಿಂದ ಎಲ್ಲಿದ್ದ ಅನ್ನೋ ಒಂದು ಮಾತನ್ನ ಕೇಳಿದ್ರು. ಅದರಲ್ಲೂ ಈಗ ಈ ಪ್ರಕರಣ ರೇಣುಕಾ ಸ್ವಾಮಿ ಪ್ರಕರಣ ಹೊರಗಡೆ ಬಂದ ತಕ್ಷಣ
ಅಲ್ಲಿನೂ ಕೂಡ ಯಾವುದೋ ಇದೇ ಒಂದು ಟೀಮಿನ ಒಂದು ಕೊಲೆ ಮಾಡಿ ಊತಾಕ್ಬಿಟ್ಟಿದಾರೋ ಅಥವಾ ಕೊಲೆ ಮಾಡಿ ಎಲ್ಲೋ ಬಾಡಿನ ಬಿಸಾಕಿದಾರ ಅನ್ನೋ ಒಂದು ಮಾತುಗಳು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಅಂತಿಮವಾಗಿ ನಾವು ಕೂಡ ಈಗ ಮಲ್ಲಿಯ ಬಗ್ಗೆ ಒಂದು ಹುಡುಕಾಟವನ್ನು ಮಾಡಿದ್ವಿ. ಎಲ್ಲಿದ್ದಾನೆ, ಏನ್ ಕತೆ, ನಿಜವಾಗ್ಲೂ ಆತ ಬದುಕಿದಾನೋ ಅಥವಾ ಈ ಬದುಕಿದ್ರು ಎಲ್ಲಿದ್ದಾನೆ ಅಥವಾ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ಇನ್ವೆಸ್ಟಿಗೇಷನ್ ಕೂಡ ನಾವು ಕೂಡ ಮಾಡಿದ್ವಿ. ಅಂತಿಮವಾಗಿ ಈಗ ಸಿಕ್ಕಿರುವಂಥದ್ದು ಆತ ಗೋವಾದಲ್ಲಿದ್ದಾನೆ ಅನ್ನೋ ಒಂದು ವಿಚಾರ ಕನ್ಫರ್ಮ್ ಆಯ್ತು. ಆತ ಅಲ್ಲಿ ಬದುಕಿದ್ದಾನೆ. ಅದ್ರ ಜೊತೆಗೂ ಕೂಡ ಹೇಳಿದ್ರು, ನನ್ನ ವಿಚಾರ ಯಾರಿಗೂ ಕೂಡ ಹೇಳಕ್ ಹೋಗ್ಬಿಡಿ, ನಾನು ಇಲ್ಲಿದ್ದೀನಿ, ನನಗೆ ಸಾಕಷ್ಟು ಸಾಲ ಇದೆ ಅನ್ನೋ ಒಂದು ಕಾರಣಕ್ಕೆ ನಾನು ಇಲ್ಲಿ ಬಂದಿದ್ದೀನಿ ಅನ್ನೋ ಒಂದು ಮಾತನ್ನು ಇರ್ತಾನೆ. ಜೊತೆಗೆ ಆತ ಮೊದಲು ಬೆಂಗಳೂರಿನಿಂದ ಗದಗ್ ಹೋಗ್ತಾನೆ, ಗದಗಿಂದ ಮುಂಬೈಯಿಂದ ಗೋವಾಗೆ, ಅಲ್ಲೇ ಗೋವಾ ಮತ್ತೆ ಮುಂಬೈಲಿ ಆತ ಅಲ್ಲಿಂದ ಒಂದಷ್ಟು ದಿನ ಗೋವಾದಲ್ಲಿ ಒಂದಷ್ಟು ದಿನ ಮುಂಬೈಲಿ ಇರುವಂಥದ್ದು. ಆತನ ಪತ್ನಿ ಕೊಪ್ಪಳದಲ್ಲಿ ಇರುವಂಥದ್ದು ಕೂಡ ಕನ್ಫರ್ಮ್ ಆಗಿದೆ. ಅವ್ರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿ ಇದೆ. ಇದು ಸಂಬಂಧಪಟ್ಟಂತೆ ಇಲ್ಲಿಯ ಬೆಂಗಳೂರು ಪೊಲೀಸ್ ಅದರಲ್ಲೂ ಕೂಡ DCP ಗಿರೀಶ್ ಈ ಒಂದು ಪ್ರಕರಣವನ್ನು ಕೂಡ ಅದನ್ನ ಪ್ಯಾರಲಲ್ ಆಗಿ ಮಾಡ್ಕೊಂಡು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ರು. ಆತನ ಬಗ್ಗೆ ನಿಜವಾಗ್ಲೂ ಇದ್ರೆ ಎಲ್ಲಿದ್ದಾನೆ ಅಥವಾ ಏನು ಅನ್ನೋದ್ರ ಬಗ್ಗೆ ಹುಡುಕಾಡ್ತಾರೆ. ಅವ್ರಿಗೂ ಕೂಡ ಈಗ ಕನ್ಫರ್ಮೇಶನ್ ಆಗಿದೆ. ಆತ ಬದುಕಿರುವಂತಹ ವಿಚಾರವೂ ಕೂಡ ಈಗ ಸ್ಪಷ್ಟವಾಗಿದೆ. ಚೈತ್ರ, ಎಸ್, ಥ್ಯಾಂಕ್ ಯು ಕಿರಣ್ ಡೀಟೇಲ್ಸ್ಗಾಗಿ.